ಹಳ್ಳಿಯಲ್ಲಿ ಊರು ಕೇರಿಯಲ್ಲಿ ಮಾಹಿತಿ ನೀಡೋ ಸಾರಥಿ ಝಲಕ್. ಜನಪದ ಸೇವೆಯ ಸಂಸ್ಕೃತಿ ಎಂದು ಹಾಡುತ್ತಿರುವ ಸಾರಥಿ ಝಲಕ್. ಸಾರಥಿ ನೀವು ಕೇಳ್ತಾ ಇದ್ದೀರಾ ಸಾರಥಿ ಝಲಕ್ 90.4 FM. ಕೇಳ್ರಪ್ಪೋ ಕೇಳ್ರಿ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹಿಂದಿನಂತೆ ನಿಮ್ಮ ನೆಚ್ಚಿನ ಆತ್ಮೀಯ ಗೆಳೆಯ ಆರ್ ಜೆ ಸುನೀಲ್ ಮಾಡುವಂಥ ನಮಸ್ಕಾರಗಳು. ಇವತ್ತಿನ ದಿನ ವಿಜ್ಞಾನ ಪ್ರಸಾರ ಪ್ರಾಯೋಜಕತ್ವದ ಹಿರಿಯರಿಗಾಗಿ ಹಿರಿಯರಿಗೋಸ್ಕರ ಪ್ರಸಾರವಾಗ್ತಿರುವಂತಹ ಅನುಭವ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ 90.4 FM ನೆಚ್ಚಿನ ಕೇಳಿಗರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯದಿಂದ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲೂ ಸಹ ನಿವೃತ್ತ ಶಿಕ್ಷಕರಾದಂತಹ ಕೆ ಮುನಿಕೃಷ್ಣಪುರಿ ತನ್ನ ಕಾರ್ಯಕ್ರಮದ ನಮ್ಮ ಜೊತೆಗಿದ್ದಾರೆ. ಅವ್ರನ್ನೇ ಕಾರ್ಯಕ್ರಮದ ಮೂಲಕ ಮಾತಾಡ್ಸೋಣ. ನಮಸ್ಕಾರ ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ತಮಗೂ ನಮಸ್ಕಾರ ಸರ್. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ತಮ್ಮ ವೃತ್ತಿ ಜೀವನದ ಬಗ್ಗೆ, ತಮ್ಮ ಹವ್ಯಾಸಗಳ ಬಗ್ಗೆ, ತಾವು ನಿವೃತ್ತಿಯನ್ನು ಹೊಂದಿದ ನಂತರ ಯಾವ ರೀತಿಯಲ್ಲಿ ಚಟುವಟಿಕೆಗಳು ತಾವು ತೊಡ್ಕೊಂಡಿದ್ದೀರಾ, ನಂತರ ಯಾವ ರೀತಿಯಲ್ಲಿ ಹವ್ಯಾಸಗಳನ್ನು ಬೆಳೆಸ್ಕೊಂಡಿದ್ದೀರಾ ಮತ್ತು ಆರೋಗ್ಯವನ್ನು ಯಾವ ರೀತಿ ಕಾಪಾಡ್ಕೊಂಡಿದ್ದೀರಾ ಅಂತೇಳಿ ನಿಮ್ಮ ಬಗ್ಗೆನೇ ನಾವು ಮಾತಾಡ್ತಿದ್ದೀವಿ. ಸರ್, ಮೊದಲನೇದಾಗಿ ತಮ್ಮ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ತಾವು ಶಿಕ್ಷಕರಾಗಿದ್ರಿ. ಶಿಕ್ಷಕರಾಗಿ ಎಷ್ಟು ವರ್ಷಗಳ ಕಾಲ ತಾವು ಸೇವೆ ಸಲ್ಲಿಸಿದ್ದೀರಾ ಸರ್? ನಾನು 18 ವರ್ಷ 6 ತಿಂಗಳ ಕಾಲ ಸೇವೆ ಸಲ್ಲಿಸಿದ್ದೀನಿ. ತದನಂತರ ಸ್ವಯಂ ನಿವೃತ್ತಿಯನ್ನು ಪಡೆದಿದ್ದೀನಿ. ಓಕೆ, ಹಾಗೆ ಶಿಕ್ಷಕರ ಬಗ್ಗೆ ನಾವು ಮಾತಾಡೋದಾದರೆ ಶಿಕ್ಷಕರಿಗೆ ಆದಂಥ ಒಂದು ಗೌರವ ಇದೆ. ಅಂದರೆ ಒಬ್ಬ ಶಿಕ್ಷಕ ಮನಸ್ಸು ಮಾಡಿದ್ರೆ ಸಮಾಜವನ್ನೇ ಬದಲಾವಣೆ ಮಾಡ್ಬೋದಂತೆ. ಹಾಗಾಗಿ ತಮ್ಮ ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಸರ್, ತಾವೇನಾದರೂ ವಿದ್ಯಾರ್ಥಿಗಳಿಗೆ ಬೈದಂಥ ಸಂದರ್ಭದಲ್ಲಿ ಅಥವಾ ಅವ್ರಿಗೇನಾದ್ರು ಬುದ್ಧಿ ಮಾತು ಹೇಳಿದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿಯಲ್ಲಿ ಅದಕ್ಕೆ ಪ್ರತಿಕ್ರಿಯೆಗಳನ್ನು ನೀಡ್ತಿದ್ರು ಸರ್, ಏನಂತ? ನಾನು ಪ್ರಾರಂಭದಲ್ಲಿ ಪ್ರಾಥಮಿಕ ಶಿಕ್ಷಣಾಗಿ ಒಂದು 7-8 ಕಡೆ ಕೆಲಸ ಮಾಡಿದ್ದೀನಿ. ಅಂಥ ಒಂದು ಪ್ರತಿಕ್ರಿಯೆ ಪೋಷಕರಿಂದಾಗಲಿ ವಿದ್ಯಾರ್ಥಿಗಳಿಂದಾಗಲಿ ಬರ್ತಾ ಇರಲಿಲ್ಲ. ಇನ್ನು ನಮಗೆ ಶಿಕ್ಷಕರಿಗೆ ಭಾಳ ಉತ್ತೇಜನ ಕೊಡ್ತಕ್ಕಂಥ ಮಾತುಗಳನ್ನು ಅವ್ರ ತಂದೆ ತಾಯಿ ಮತ್ತು ಪೋಷಕರು ಹೇಳ್ತಾಯಿದ್ರು. ನಮಗೆ ಅವ್ರ ಕಲಿಕೆಗೆ ಹೆಚ್ಚು ಒತ್ತು ಕೊಡೋಂಥದ್ದಾಗಿತ್ತು. ಆ ಜೊತೆಯಲ್ಲಿ ಆ ಒಂದು ಗ್ರಾಮದಲ್ಲಿರ್ತಕ್ಕಂಥ ಒಂದು ಗ್ರಾಮ ಸಮಿತಿ ಆಗಿರ್ಬೋದು ಅಥವಾ ಪಂಚಾಯತಿ ಆಗಿರ್ಬೋದು ಅಥವಾ ಯಾವುದಾದ್ರು ಗ್ರಾಮದ ಮುಖಂಡನಾಗಿರ್ಬೋದು, ನಾವು ಮಾಡ್ತಕ್ಕಂಥ ಪಾಠಗಳು ನೋಡಿದಾಗ ಅಥವಾ ಕೇಳಿದಾಗ ನಮಗೆ ಒಂದು ಉತ್ತೇಜನ ಕೊಡತಕ್ಕಂಥ ಮಾತುಗಳನ್ನು ಹೇಳ್ತಾಯಿದ್ರು. ಹಾಗೆಯೇ ಶಿಕ್ಷಕರಂದರೆ ಭಾಳ ಗೌರವ. ಆ ಗೌರವಕ್ಕೆ ತಕ್ಕಂಗೆ ನಾವು ಏನು ಕೇಳಿದ್ರು ಕೂಡ ಬೆಳೆದಿದ್ದ ದಾನಿಗಳನ್ನು ಕೊಡ್ತಾಯಿದ್ರು. ನಮ್ಮನ್ನು ಆ ಒಂದು ಗಡಿ ಭಾಗದಲ್ಲಿ ಸ್ವಾಮಿಲು ಅಂತ ತೆಲುಗು ಭಾಷೆ ಇರ್ತಕ್ಕಂಥ ಒಂದು ಪ್ರದೇಶ, ನಮ್ಮನ್ನು ಸ್ವಾಮಿಲು ಅಂತಾದರು. ಒಬ್ಬ ಶಾನ್ಭಾಗನಿಗೂ ಸ್ವಾಮಿಲು, ಒಬ್ಬ ಅರ್ಚಕನಿಗೂ ಸ್ವಾಮಿಲು, ಒಬ್ಬ ಹೀಗೆ ಶಿಕ್ಷಕರಿಗೆ ಎಲ್ಲಿಲ್ಲದ ಗೌರವ. ಅಲ್ಲಿ ಆಗ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಎಲ್ರಿಗೂ ಕೂಡ ನಮ್ಮ ಶಿಕ್ಷಕರನ್ನ ಆಹ್ವಾನಿಸ್ತಾ ಪದ್ಧತಿ ಇತ್ತು ಅಲ್ಲಿ. ಖಂಡಿತ ಸರ್, ಖಂಡಿತ. ಹಾಗೆ ಶಿಕ್ಷಕರಾಗಿ ಸುಮಾರು 18 ವರ್ಷಗಳ ಮೇಲ್ಪಟ್ಟು ತಾವು ಸೇವೆಯನ್ನು ಸಲ್ಲಿಸಿರುವಂಥದ್ರ ಬಗ್ಗೆ ತಿಳಿಸ್ಕೊಟ್ರಿ ಸರ್. ಜೊತೆಗೇ ಶಿಕ್ಷಕರಾಗಿದ್ದಾಗ ತಾವು ಹೇಳಿದ್ರಿ ಈಗಲೇ ಒಟ್ಟಾರಾಗಿ ಸಾಕಷ್ಟೊಂದು ಚಾಲೆಂಜಿಂಗ್ ಇರುತ್ತೆ ನಿಮಗೆ. ಬೇರೆ ಬೇರೆ ಕಡೆಗಳ ವರ್ಗಾವಣೆ ಆದಾಗ ಅಲ್ಲಿ ಸಾಕಷ್ಟು ನ್ಯೂನತೆಗಳಿರುತ್ತೆ, ಸಮಸ್ಯೆಗಳಿರುತ್ತೆ. ಆ ಸಮಸ್ಯೆಗಳೇನಾದರೂ ಎದುರಾಗಿತ್ತು ತಮಗೆ? ತಾವು ಯಾವ ರೀತಿಯಲ್ಲಿ ಅದನ್ನು ಎದುರಿಸಿದ್ರಿ ಅಂತ? ಸಮಸ್ಯೆ ಅಂದರೆ ಹೆಚ್ಚಿಗೆ ನಿಯೋಜನೆ ಮಾಡ್ತಕ್ಕಂಥ ಪದ್ಧತಿ ಇತ್ತು, ಅದನ್ನು ನಾನು ವಿರೋಧಿಸ್ತಾ ಇದ್ದೆ. ಜೊತೆಗೆ ನಮಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡಬೇಕು, ಜೊತೆಯಲ್ಲಿ ರಾಷ್ಟ್ರಕವಿ ಕುವೆಂಪು ಅವರು ವಿಶ್ವಮಾನವ ಸಂದೇಶ ಪ್ರಚಾರ ಮಾಡಬೇಕು. ಬುದ್ಧ, ಬಸವ, ಅಂಬೇಡ್ಕರ್, ಸ್ವಾಮಿ ವಿವೇಕಾನಂದ, ಗಾಂಧೀಜಿ, ರಾಷ್ಟ್ರಕವಿ ಕುವೆಂಪು ಅವರ ವಿಚಾರಗಳನ್ನು ಶಾಲಾ ಕಾಲೇಜುಗಳಲ್ಲಿ ಪ್ರಚಾರ ಮಾಡಬೇಕು. ಈ ರಜಾ ದಿನಗಳಲ್ಲಿ ನಾನು ಅದನ್ನು ಇಟ್ಕೊಂಡಿದ್ರು ಕೂಡ ಅದು ಅಲ್ಲಿ ಸಹಿಸ್ಕೊಳ್ತಾ ಇರಲ್ಲ ಇಲಾಖೆಯ ಅಧಿಕಾರಿಗಳು. ಆ ಕಾರಣಕ್ಕಾಗಿ ನಾನು ಸ್ವಯಂ ನಿವೃತ್ತಿಯನ್ನು ಪಡೆದು ಆ ಶಿಕ್ಷಕರ ವೃತ್ತಿಯಲ್ಲಿ ಇದ್ದಂಥ ಮನೋಭಾವವನ್ನು ಬಿಡದೆ ನಾನು ಮತ್ತೆ MEd ಪದವಿಯನ್ನು ಪಡೆದೆ. 18 ವರ್ಷಗಳ ನಂತರ ಸ್ವಯಂ ನಿವೃತ್ತಿಯನ್ನು ಪಡೆದು ನಂತರ ಯಾವ ಚಟುವಟಿಕೆಗಳು ತಾವು ಭಾಗಿಯಾದ್ರಿ ಸರ್? ಅಂದರೆ ಕೆಲವರಿಗೆ ಅವರು ವೃತ್ತಿ ಜೀವನ ಎಷ್ಟರವರೆಗೂ ಅವ್ರಿಗೆ ಅವಕಾಶ ಇರುತ್ತೋ ಅಷ್ಟರವರೆಗೂ ವೃತ್ತಿಯನ್ನು ಅಂದರೆ ಸೇವೆಯನ್ನು ಸಲ್ಲಿಸ್ತಾರೆ ವೃತ್ತಿ ಜೀವನದಲ್ಲಿ. ತಾವು ಸ್ವಯಂ ನಿವೃತ್ತಿಯನ್ನು ಪಡೆದಿದ್ದ ನಂತರ ತಮಗೆ ಯಾವ ರೀತಿ ಚಟುವಟಿಕೆಗಳು ತೊಡ್ಕೊಳ್ಳೋಕ್ಕೆ ಸಾಧ್ಯ ಆಯಿತು, ಏನು ಸರ್ ಅಂತ? ಸ್ವಯಂ ನಿವೃತ್ತಿಯನ್ನು ಪಡೆದ ನಂತರ ಕೆಲವೊಂದು ಸಂಘ ಸಂಸ್ಥೆಗಳ ಜೊತೆಗೆ ಕರ್ನಾಟಕ ರಾಜ್ಯ ಅನಿಕೇತನ ಸಾಂಸ್ಕೃತಿಕ ವೇದಿಕೆ ಅಂತ ಒಂದು ವೇದಿಕೆಯನ್ನು ಮಾಡಿಕೊಂಡು ನಮ್ಮ ಶಾಲಾ ಕಾಲೇಜುಗಳಲ್ಲಿ ಅನೇಕ ಸ್ಪರ್ಧೆಗಳನ್ನು, ಅನೇಕ ಚಟುವಟಿಕೆಗಳನ್ನು ಅವ್ರಿಗೆ ಉಚಿತವಾಗಿ ನೀಡ್ತಾಯಿದ್ವಿ. ಹಾಗೆಯೇ ರಾಷ್ಟ್ರಕವಿ ಕುವೆಂಪು ವಿಶ್ವಮಾನವ ಸಂದೇಶವನ್ನು ನಾವು ಪ್ರಚಾರ ಮಾಡ್ತಾಯಿದ್ವಿ. ಅದರ ಜೊತೆಗೆ ಬುದ್ಧ, ಬಸವ, ಅಂಬೇಡ್ಕರ್, ಸ್ವಾಮಿ ವಿವೇಕಾನಂದ, ಗಾಂಧೀಜಿ ಇವರ ಒಂದು ವಿಚಾರಗಳನ್ನು ಕೂಡ ಹೇಳಿದ್ವಿ ಮಕ್ಕಳಿಗೆ.
ಖಂಡಿತ ಸರ್. ಹಾಗೆಯೇ ತಾವು ಹೇಳ್ತಿದ್ರಿ ಎಮ್.ಎಡ್ ಮಾಡಿದ್ನಿ ಅಂತೇಳಿ. ಎಮ್.ಎಡ್ ಮಾಡಿದ ನಂತರ ಬೇರೆ ಚಟುವಟಿಕೆಗಳನ್ನ ತೊಡ್ಕೊಂಡಿದ್ರ? ತಾವು ತಮ್ಮ ಸ್ನೇಹಿತರು ಹೇಳ್ತಿದ್ರು ನೀವು ನಿವೃತ್ತಿಯನ್ನು ಹೊಂದಿದ ನಂತರ, ಅಂದರೆ ಸ್ವಯಂ ನಿವೃತ್ತಿಯನ್ನು ಪಡ್ಕೊಂಡ ನಂತರ LLBಯನ್ನು ಸಹ ಮಾಡಿದ್ದೀರಾ ಅಂತೇಳಿ ಕೇಳ್ಪಟ್ವಿ. ಇದು ನಿಜಾನ ಸರ್ ಅಂತ? ಎಮ್.ಎಡ್ ಪದವಿಯ ನಂತರ LLBಯನ್ನು ಮೈಸೂರಿನ ಕುವೆಂಪು ನಗರದಲ್ಲಿ JSS ಕಾನೂನು ಕಾಲೇಜಿನಲ್ಲಿ ನಾನು ಎಲ್ಲರ ಜೊತೆಯಲ್ಲಿ ಒಂದು ಕ್ರಮವಾಗಿ ಒಂದು ವಯೋಮಾನಕ್ಕೆ ತಕ್ಕಂಥ ಸಣ್ಣ ವಯಸ್ಸಿನ ವಿದ್ಯಾರ್ಥಿಗಳ ಜೊತೆಯಲ್ಲಿ ನಾನು ಕೂಡ ಕುಳಿತು 3 ವರ್ಷ ನಾನು LLB ಪದವಿಯನ್ನು ಪಡೆದಿದ್ದೀನಿ. ಓಕೆ. ಅಂದರೆ ಸರ್, ಸಾಮಾನ್ಯವಾಗಿ ಸ್ವಯಂ ನಿವೃತ್ತಿ ಆಗಿರ್ಬೋದು ಅಥವಾ ನಿವೃತ್ತಿ ಆಗಿರ್ಬೋದು, ವೃತ್ತಿ ಜೀವನ ಮುಕ್ತಾಯಗೊಂಡ ನಂತರ ಯಾರು ಸಹ ಸಾಕಷ್ಟು ಓದೋದಕ್ಕೆ, ಅಂದರೆ ದಿನಪತ್ರಿಕೆಗಳನ್ನ ಓದ್ಬೋದೇನೋ ಬಹುಶಃ, ಅಷ್ಟು ಬಿಟ್ಟರೆ ಯಾವುದಾದ್ರೂ ಒಂದು ವಿದ್ಯಾಭ್ಯಾಸ, ಯಾವುದೊಂದು ಕೋರ್ಸ್ ಮಾಡಬೇಕು, LLB ಮಾಡಬೇಕು, ಎಮ್.ಎಡ್ ಮಾಡಬೇಕು ಅಂತೇಳಿ ಅಂತ ಆಲೋಚನೆಯನ್ನು ಬರಲ್ಲ, ಆಸಕ್ತಿನೂ ಇರಲ್ಲ. ತಮಗೆ ಆ ಆಸಕ್ತಿ, ಆಲೋಚನೆ ಹೇಗೆ ಬಂತು ಅಂತ? ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಮಾರ್ಗದರ್ಶನ ನೀಡೋದ ದಿಸೆಯಲ್ಲಿ ಬರೀ ಸಂಬಳಕ್ಕಾಗಿ ಕಾಯ್ದೆ ಉಚಿತವಾಗಿ ನಾವು ಪಾಠಗಳನ್ನು ಅಲ್ಲಲ್ಲಿ ಒಂದು ಕೇಂದ್ರಗಳು ಮಾಡ್ಕೊಂಡು ಮಾಡ್ತಾಯಿದ್ವಿ. ಅದರ ಜೊತೆಗೆ ಈ ವಿಶ್ವಮಾನವ ಸಂದೇಶಗಳು ಪ್ರಚಾರ ಮಾಡೋದ್ರ ಜೊತೆಗೆ ಅನೇಕ ಚಟುವಟಿಕೆಗಳು ಕೂಡ ಅವರಿಗೆ ಉಚಿತವಾಗಿ ಕೊಟ್ಟಿದ್ದೀವಿ. ಅನೇಕ ಸ್ಪರ್ಧೆಗಳನ್ನು ಕೊಟ್ಟಿದ್ದೀವಿ. ಅದರಲ್ಲಿ ವಿಶೇಷವಾಗಿ ಭಾಷಣ ಸ್ಪರ್ಧೆ, ಚಿತ್ರಕಲೆ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆಗಳನ್ನು ನಾವು ಮಾಡಿದ್ದೀವಿ. ಆಮೇಲೆ ಒಂದು ಜಾನಪದ ಕಲೆ ಕೂಡ ಹೆಚ್ಚಿಗೆ ಕೊಟ್ಟಿದ್ದೀವಿ. ನಾವು ಜಾನಪದ ಕಲೆ ಮತ್ತು ಈ ಒಂದು ಮುಂದುವರೆದ ಕಲೆ ಅಂತ 2 ಭಾಗಗಳಾಗಿ ಮಾಡ್ಕೊಂಡಿದ್ವಿ. ಮುಂದುವರೆದ ಕಲೆಯಲ್ಲಿ ಮೇಲ್ವರ್ಗದ ಜನ ಭರತನಾಟ್ಯ, ಶಾಸ್ತ್ರೀಯ ಸಂಗೀತ ಇದೆಲ್ಲ ಬರ್ತಾಯಿತ್ತು. ಹಿಂದುಳಿದ ಕಲೆಗಳಲ್ಲಿ ತಮಟೆ, ಅದಕ್ಕೆ ತಕ್ಕಂಗೆ ಒಂದು ಕೆಳ ಹಂತದ ಜನಾಂಗದ ಕಲೆಗಳು ಬರ್ತಾಯಿತ್ತು. ಇವೆರಡಕ್ಕೂ ಸೇತುವೆ ರೀತಿಯಲ್ಲಿ ನಾವು ಅನಿಕೇತನ ಕರ್ನಾಟಕ ರಾಜ್ಯ ಅನಿಕೇತನ ಸಾಂಸ್ಕೃತಿಕ ವೇದಿಕೆ ಮುಖಾಂತರ ಮತ್ತು ಬೇರೆ ಬೇರೆ ಸಂಘಗಳ ಜೊತೆಯಲ್ಲಿ, ಅದು ರೋಟ್ರಿ ಕ್ಲಬ್ ಆಗಿರ್ಬೋದು ಅಥವಾ ಬೇರೆ ಬೇರೆ NSS ಕ್ಲಬ್ ಇದು ಸಂಘ ಆಗಿರ್ಬೋದು, ಆಮೇಲೆ NCC ಆಗಿರ್ಬೋದು, ಕೆಲವು ವರ್ಷಗಳು ಈ ಮಾಲೂರಿಗೆ ವಾಪಸ್ ಬಂದಾಗ ಈ ಚೈತನ್ಯ ಕಲಾನಿಕೇತನ ಕೂಡ ಅದರ ಒಂದು ಸಂಯುಕ್ತಾಶ್ರಯದಲ್ಲಿ ಕೂಡ ನಾವು ಕಾರ್ಯಕ್ರಮಗಳು ಮಾಡಿದ್ವಿ. ಹೀಗಾಗಿ ಮಕ್ಕಳಿಗೆ ಉಚಿತವಾಗಿ ಸಂಬಳ ಇಲ್ಲದಿದ್ರೂ ಕೂಡ ನಾವು ಮಾಸ್ಟರ್ ಕೆಲಸನೇ ಮಾಡಿದ್ದೀನಿ. ನಾನು ಅದು ಒಬ್ಬ ಹೈಸ್ಕೂಲ್ ಪ್ರೌಢಶಾಲೆ ಕೆಲಸನೂ ಮಾಡಿದ್ದೀನಿ, ಉಪನ್ಯಾಸ ಕೆಲಸನೂ ಮಾಡಿದ್ದೀನಿ. ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಶಿಕ್ಷಣ ಅನ್ನೋದು ಒಂದು ಸೂರ್ಯನಿದ್ದಂಗೆ, ಅದು ಶಿಕ್ಷಣ ಜ್ಞಾನ ಭಾಳ ದೊಡ್ಡದು ಅಂತ ಸಂವಿಧಾನ ಶಿಲ್ಪಿ ಡಾಕ್ಟರ್ B.R. ಅಂಬೇಡ್ಕರ್ ಹೇಳಿರ್ತಕ್ಕಂಥ ವಿಚಾರವನ್ನು ಮನಗೊಂಡು ಮತ್ತು ರಾಷ್ಟ್ರಕವಿ ಇಡೀ ಕರ್ನಾಟಕಕ್ಕೆ ಪ್ರಥಮವಾಗಿ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನು ಪ್ರಥಮವಾಗಿ ಪಡೆದುಕೊಟ್ಟಂಥ ಒಂದು ಕೀರ್ತಿ ಅವರಿಗೆ ಸೇರುತ್ತದೆ. ಅವರು ವಿಶ್ವಮಾನ ಸಂದೇಶಗಳು ಹೇಳುವಾಗ ಅಲ್ಲಿ ಯಾವುದೇ ಜಾತಿ, ಧರ್ಮ, ಕುಲ, ಗೋತ್ರಗಳು ಇಲ್ಲದೆ ಎಲ್ಲರೂ ಹುಟ್ಟಿದ್ದಾಗ ಅನಿಕೇತನರಾಗಿ ಹುಟ್ಟಿರ್ತಾರೆ. ಆದರೆ ಸಮಾಜ ಅವ್ರನ್ನ ಅಲ್ಪಮಾನವರಾಗಿ ಮಾಡ್ತಾರೆ. ಮತ್ತು ಶಿಕ್ಷಣ ಅವ್ರನ್ನ ಅನಿಕೇತರಾಗಿ ಮಾಡತಕ್ಕಂಥ ಅದಾಗಿರಬೇಕು. ಅಂಥ ಶಿಕ್ಷಣಕ್ಕೆ ಒತ್ತು ಕೊಡ್ತಕ್ಕಂಥದ್ದು ಸಂಬಳ ರಹಿತ ಶಿಕ್ಷಕನಾಗಿ, ಸಂಬಳ ರಹಿತ ಮುಖ್ಯೋಪಾಧ್ಯಾಯನಾಗಿ, ಸಂಬಳ ರಹಿತ ಒಬ್ಬ ಉಪನ್ಯಾಸಕನಾಗಿ, ಒಬ್ಬ ವಿಷಯ ಪರಿಣಿತನಾಗಿ, ಜೊತೆಯಲ್ಲಿ ಸಾಕ್ಷರತಾ ಸಮಿತಿಗಳಲ್ಲಿ ಬೇರೆ ಬೇರೆ ಸಂಘಗಳಲ್ಲಿ ದಲಿತ ಒಂದು ರೈತ ಸಂಘ, ಅದರ ಜೊತೆಗೆ ಕನ್ನಡ ಸಂಘಗಳು, ಎಲ್ಲ ಸಂಘಗಳಲ್ಲಿ ಕೂಡ ತೂಡಿಸ್ಕೊಂಡು ನಾವು ಸಮಾಜ ಸೇವೆಯನ್ನು ಮಾಡಿದ್ದೀವಿ, ಕನ್ನಡ ಸೇವೆಯನ್ನು ಕೂಡ ಮಾಡಿದ್ದೀವಿ. ನಾನು ಶಿಕ್ಷಣವನ್ನು ಸುಮಾರು 26 ವರ್ಷಗಳಿಗೂ ಹೆಚ್ಚು ಕಾಲ ನಾವು ಏನು ಶಿಕ್ಷಣ ಸಂಸ್ಥೆಯಲ್ಲಿ ಸರ್ಕಾರಿ ಸಂಬಳ ಪಡ್ಕೊಂಡು ಕೆಲಸ ಮಾಡಿದ್ವಿ. ಅದಕ್ಕೂ ಹೆಚ್ಚು ಕಾಲ ನಾವು ಉಚಿತವಾಗಿ ಒಂದು ಶಿಕ್ಷಣದ ಸೇವೆಯನ್ನು, ಸಮಾಜ ಸೇವೆಯನ್ನು ಮಕ್ಕಳಿಗಾಗಿ, ಯುವಕರಿಗಾಗಿ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ತಾವು ಯಾವ ರೀತಿಯ ಹವ್ಯಾಸಗಳಲ್ಲಿ ತಾವು ತೊಡ್ಕೊಂಡಿದ್ದೀರ ಅಂತೇಳಿ? ಈಗ ಸ್ವಲ್ಪ ಆರೋಗ್ಯ ಸ್ವಲ್ಪ ಕಡಿಮೆ ಇರೋದ್ರಿಂದ ಹೆಚ್ಚಿಗೆ ಕೋರ್ಟ್ಗಳಿಗೆ ಹೋಗೋದು ಕಡಿಮೆ ಮಾಡಿದ್ದೀನಿ. ಆದರೂ ಕೂಡ ಕೆಲವು ಸಾರಿ ಕೋರ್ಟ್ನಲ್ಲಿ ಹೋಗಿ ಕುಳಿತುಕೊಂಡು ಆ ಕೋರ್ಟ್ನ ಒಂದು ಕಾರ್ಯಕ್ರಮಗಳೇನಿರ್ತದೆ, ಅದು ವಾದ ವಿವಾದಗಳಾಗಿರ್ಬೋದು, ಅದು ಒಂದು ನ್ಯಾಯಾಲಯದ ಪ್ರಕ್ರಿಯೆ ಏನಾಗಿದೆ ಅದನ್ನೆಲ್ಲ ಗಮನಿಸಿ ಒಂದು ಯುವಕರಿಗೆ ಬರ್ತಕ್ಕಂಥ ಯುವಕ ಲಾಯರ್ಗಳಿಗೆ, ಯುವತಿಯರಿಗೆ, ವಕೀಲರಿಗೆ ಒಂದು ಪ್ರೋತ್ಸಾಹದಾಯಕವಾಗಿ ಈಗಲೂ ಕೂಡ ಕೋರ್ಟ್ಗೆ ಹೋಗ್ತಕ್ಕಂಥ ಒಂದು ರೂಢಿಯನ್ನು ಇಟ್ಕೊಂಡಿದ್ದೀನಿ. ಖಂಡಿತ. ಜೊತೆಗೇ ಚಟುವಟಿಕೆಗಳು ತೊಡ್ಕೊಳ್ಳೋದಾದ್ರೆ ಯಾವ ರೀತಿ ಚಟುವಟಿಕೆಗಳು ಸರ್? ಅಂದರೆ ಸಾಹಿತ್ಯದಲ್ಲಿ ಏನಾದರೂ ತೊಡ್ಕೊಂಡಿದ್ದೀರಾ ಅಥವಾ ಹಾಡುವಂಥದ್ದು, ಕಲೆ, ಸಾಹಿತ್ಯ, ಇನ್ನಿತರ ಯಾವುದಾದ್ರು ಚಟುವಟಿಕೆಗಳು ತಾವು ತೊಡ್ಕೊಂಡಿದ್ದೀರಾ ಏನು ಸರ್ ಅಂತ? ನಾವು ಕೆಲವು ಪುಸ್ತಕಗಳನ್ನ ಮಾಡಿದ್ದೀವಿ, ಕೆಲವು ಮ್ಯಾಗ್ಝಿನ್ಗಳ ಒಂದು ಸ್ಮರಣ ಸಂಚಿಕೆಗಳು ಮಾಡಿದ್ದೀವಿ. ಜೊತೆಗೆ ಒಂದು 250ಕ್ಕೂ ಹೆಚ್ಚು ಕವನಗಳು ಬರೆದಿದ್ವಿ, ಕೆಲವು ಹಾಡುಗಳು ಬರೆದಿದ್ದೀವಿ, ಹಾಗೆ ಕೆಲವು ಚುಟುಕುಗಳು ಕೂಡ ಬರೆದಿದ್ದೀವಿ, ಸ್ವರಚಿತ ವಚನಗಳು ಕೂಡ ಬರೆದಿದ್ದೀವಿ. ಅದರ ಜೊತೆಗೆ
ಈ ಒಂದು ಹಾಡುಗಳನ್ನ ಬರೆದಿದ್ದೆ. ಸುಮಾರು 3-4 ಕ್ಯಾಸೆಟ್ ಆಗೋಷ್ಟು ಹಾಡುಗಳಿರ್ಬೋದು. ಹಣದ ಒಂದು ಮುಗ್ಗಟ್ಟಿನಿಂದ ನಾನು ಅದನ್ನು ಕ್ಯಾಸೆಟ್ ಮಾಡೋಕ್ಕಾಗಲಿಲ್ಲ. ಒಂದು ಜೈ ಭಾರತ ಮಾತಕ್ಕೆ ಜೈ ಎಂಬತಕ್ಕಂಥ ಹಾಡನ್ನು ಒಂದು ಕ್ಯಾಸೆಟ್ ಮಾಡಿದ್ದಾರೆ ನಮ್ಮ ಮಿತ್ರರು. ಅದು ನಾಡಿನಾದ್ಯಂತ ಭಾಳ ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಹಾಡಾಗಿದೆ. ಆ ಹಾಡಿಗೆ 30 ಜನರು ಭರತನಾಟ್ಯನ ಮಾಡಿದ್ದಾರೆ. ಸಿದ್ಧಗಂಗೆ ಮಠದಲ್ಲಿ ಕೂಡ ಹಾಡು ಅದು ಉಪಯೋಗಿಸ್ಕೊಂಡಿದ್ದಾರೆ. ಹಾಗೆಯೇ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೂಡ ಹಾಡನ್ನು ಹೇಳ್ಸೋದಾಗಿರ್ಬೋದು, ಭರತನಾಟ್ಯ ಮಾಡೋದಾಗಿರ್ಬೋದು. ಅದೊಂದು ದೇಶಭಕ್ತಿ ಗೀತೆ ಆಗಿದೆ. ಆ ಹಾಡನ್ನು ತಾವು ಹಾಡ್ತೀರಾ ಏನು ಸರ್ ಅಂತೇಳಿ? ಇಲ್ಲ, ಅದು ರೂಢಿ ಇಲ್ಲ, ನಾವು ಬರೆಯೋದಷ್ಟೇ. ನಾವು ಒಬ್ಬ ಕವಿಯಾಗಿ ತಾವು ಲೇಖಕರಾಗಿ ಬರೀತಿದ್ದೀವಿ. ಹೌದು, ಖಂಡಿತ ಸರ್. ಹಾಗೆಯೇ ಈ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ತಗೊಂಡಾಗ ಹಿರಿಯರ ಸಂಖ್ಯೆ ಹೆಚ್ಚಾಗ್ತಿದೆ ಗ್ರಾಮೀಣ ಪ್ರದೇಶದಲ್ಲಿ, ನಗರ ಪ್ರದೇಶಕ್ಕೆ ಹೋಲಿಕೆ ಮಾಡಿದ್ರೆ ಏನು ಕಾರಣ ಇರ್ಬೋದು ಸರ್? ಹಿರಿಯ ಸಂಖ್ಯೆ ಅಂದರೆ ಪಡೀತಕ್ಕಂಥ ಆಹಾರ ಪದ್ಧತಿ ಆಗಿರ್ಬೋದು, ಜೊತೆಯಲ್ಲಿ ಅವ್ರು ಮಾಡ್ತಕ್ಕಂಥ ವ್ಯಾಯಾಮ ಆಗಿರ್ಬೋದು. ಈಗ ಮಾಧ್ಯಮಗಳಲ್ಲಿ ಮತ್ತು ಬೇರೆ ಬೇರೆ ಜನಗಳಿಂದ ಅವರು ತಗೊಳ್ತಕ್ಕಂಥ ಸಲಹೆಗಳು, ಯಾವ ರೀತಿ ನಡ್ಕೊಬೇಕು, ಯಾವ ರೀತಿ ಇರಬೇಕು ನಮ್ಮ ಆರೋಗ್ಯ ಅಂಥೇಳಿ ಮನಗಳ್ತಕ್ಕಂಥ ವಿಚಾರಗಳಾಗಿರ್ಬೋದು. ವಿಶೇಷವಾಗಿ ಔಷಧಿಗಳು ಹೆಚ್ಚಾಗಿದೆ. ಪಡಿತಕ್ಕಂಥ ಔಷಧಿಗಳಿಂದ ಈಗ ಆರೋಗ್ಯನ ಹೆಚ್ಚು ಮಾಡ್ಕೊಂಡಿದ್ದಾರೆ. ಈ ಸಾವುಗಳು ಕಡಿಮೆ ಆಗಿದೆ, ಬದುಕ್ತಕ್ಕಂಥ ಒಂದು ಆಯಸ್ಸು ಹೆಚ್ಚಾಗಿದೆ. ಖಂಡಿತ ಸರ್, ನೀವೇನೋ ಹೀಗೆ ಹೇಳ್ತಿದ್ದೀರಾ. ಆದರೆ ಹಿರಿಯರು ಅವ್ರಿಗೆ ಆಯುಸ್ಸು ಖಂಡಿತಗಳು ಈಗ 80 ವರ್ಷ 90 ವರ್ಷದನ್ನು ಅವರು ಇನ್ನು ಬದುಕಿರೋದನ್ನು ನಾವು ನೋಡ್ತಿದ್ದೀವಿ. ಇನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಇವಾಗ ಇವತ್ತಿನ ಪ್ರಸ್ತುತ ಸಂದರ್ಭದಲ್ಲಿ ಯುವಕ ಯುವತಿಯರೇ ತುಂಬ ಜನ ಮರಣ ಹೊಂದಿದ್ದಾರೆ, ಅವ್ರಿಗೆ ಆಯುಸ್ ಕಡಿಮೆ ಇರೋಂಥದ್ದು. ಈ ಥರದ್ದೆಲ್ಲ ಅವ್ರು ಯಾಕೆ ಈ ಥರದ ಸಮಸ್ಯೆಗಳು ಮತ್ತು ಸಾವು ನೋವುಗಳನ್ನ ಕಾಣ್ತಿದ್ದೀವಿ ಅಂತ? ಸಾವು ನೋವುಗಳು ಕಾಣೋದಕ್ಕೆ ನಾನು ಮೊದಲೇ ಹೇಳ್ದಂಗೆ ಅವ್ರು ಪಡಿತಕ್ಕಂಥ ಆಹಾರ ಧಾನ್ಯಗಳಾಗಿರ್ಬೋದು, ಆಹಾರ ಆಗಿರ್ಬೋದು, ಜೊತೆಗೆ ಔಷಧಿ ಆಗಿರ್ಬೋದು, ಸಮಯಕ್ಕೆ ತಕ್ಕಂಗೆ ಅವರು ಪಡಿತಕ್ಕಂಥ ತಿಂಡಿ ಆಗಿರ್ಬೋದು, ಊಟ ಆಗಿರ್ಬೋದು, ಅವರು ವ್ಯಾಯಾಮನ ಸರಿಯಾಗಿ ಮಾಡದೇ ಇರೋದಾಗಿರ್ಬೋದು, ಅವರು ಪಡಿತಕ್ಕಂಥ ಗಾಳಿ, ಇತರೆ ಅನುಕೂಲಗಳಿಂದ ಅಥವಾ ಇತರೆ ಮಾಡ್ತಕ್ಕಂಥ ಕೆಲಸಗಳಿಂದ ಅವ್ರ ಆರೋಗ್ಯನ ವೃದ್ಧಿಸ್ಕೊಳ್ಳೋಂಥ ಅವಶ್ಯಕತೆ ಇದ್ದರೂ ಕೂಡ ಸೋಮಾರಿಗಳಾಗಿ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳದೆ, ಸಮಯಕ್ಕೆ ಸರಿಯಾಗಿ ಊಟ ಮಾಡದೆ ಅವರು ದುಶ್ಚಟಗಳಿಗೆ ಬಲಿಯಾಗಿ, ಕುಡಿತಕ್ಕಾಗಿರ್ಬೋದು ಅಥವಾ ಒಂದು ಧೂಮಪಾನಕ್ಕಾಗಿರ್ಬೋದು ಬಲಿಯಾದಾಗ ಅವರ ಆರೋಗ್ಯಕ್ಕೆ ತೊಂದರೆ ಆಗ್ತದೆ. ಹಾಗೆ ಕಿಡ್ನಿ ಆಗಿರ್ಬೋದು, ಶ್ವಾಸಕೋಶಗಳಾಗಿರ್ಬೋದು ನಾಶ ಆಗ್ತಕ್ಕಂಥದ್ದು, ಹಾಗೆಯೇ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ಒಂದು ಸನ್ನಿವೇಶಗಳು ಇರ್ತವೆ. ಇದನ್ನು ನಾವು ಯಾಕೆ ಹೇಳ್ತಿದ್ವಿ ಅಂದರೆ, ಬರೀ ವಯೋವೃದ್ಧರಿಗೆ ಮಾತ್ರವಲ್ಲ, ಯುವಕರು ಕೂಡ ಅದನ್ನು ಮನಗೊಂಡು ನಮ್ಮ ಆರೋಗ್ಯನ ಕಾಪಾಡ್ಕೊಂಡ್ರೆ ಉತ್ತಮ ಸಮಾಜ ನಿರ್ಮಾಣ ಮಾಡೋಕ್ಕಾಗುತ್ತೆ, ಉತ್ತಮ ರಾಷ್ಟ್ರನ ಕಟ್ಟೋದಕ್ಕಾಗುತ್ತೆ, ಹಾಗೆ ವಿಶ್ವದಲ್ಲಿ ಒಂದು ವಿಶ್ವ ಶಾಂತಿಯನ್ನು ಕೂಡ ತರೋದಕ್ಕಾಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಿಸ್ತೀನಿ. ಖಂಡಿತ ಸರ್. ಹಾಗೆ ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಾದರೆ, ಈಗ ಹಿರಿಯ ನಾಗರಿಕರಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಹಿರಿಯರ ಆರೋಗ್ಯಕ್ಕೆ ಪ್ರಾಧಾನ್ಯತೆಯನ್ನು ಹೆಚ್ಚಾಗಿ ನೀಡ್ತಾರಾ ಏನು ಅಂತ? ಹಿರಿಯರಿಗಾಗಿಯೇ ಔಷಧಿ ಕೊಡ್ತಕ್ಕಂಥ ಒಂದು ಕೇಂದ್ರ ಸರ್ಕಾರದ ಯೋಜನೆ ಇದೆ ಅಂತ ನಾನು ಕೇಳಿದ್ದೀನಿ. ಆದರೆ ಅಲ್ಲಿ ಹೋಗಿ ನಾವು ಔಷಧಿನ ಪಡೆದಿಲ್ಲ. ಕೆಲವರೆಲ್ಲ ಪಡಿತಿದ್ದಾರೆ ಅಂತಕ್ಕಂಥದ್ದು ನಾನು ತಿಳ್ಕೊಂಡಿದ್ದೀನಿ. ಆದರೆ ಸಾಮಾನ್ಯವಾಗಿ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋದಾಗ ಹಿರಿಯರಿಗೆ ಅಂಥೇಳಿ ಪ್ರತ್ಯೇಕವಾದಂಥ ಒಂದು ಉಪಚಾರ ಯಾರು ಮಾಡಿದ್ದು ನನ್ನ ಕಣ್ಣಿಗೆ ಕಾಣಿಸಲಿಲ್ಲ. ಅದರಿಂದ ಭಾಳ ನೋವನ್ನು ತರ್ತಕ್ಕಂಥ ಸಂಗತಿ. ಆದ್ದರಿಂದ ಸರ್ಕಾರಿ ಆಸ್ಪತ್ರೆಗಳಾಗಲಿ, ಕೊನೆ ಪಕ್ಷ ಹತ್ತಿರ ಇರ್ತಕ್ಕಂಥ ಖಾಸಗಿ ಆಸ್ಪತ್ರೆಗಳಾಗಲಿ ಹಿರಿಯರನ್ನು ಗಮನಿಸ್ಕೊಂಡು ಸರಿಯಾದ ರೀತಿಯಲ್ಲಿ ಅವರಿಗೆ ಉಪಚಾರ ಮಾಡಿದರೆ ಒಂದು ಮಾನವೀಯತೆ ಗುಣಗಳನ್ನು ಬೆಳೆಸ್ಕೊಂಡಂಗೆ ಆಗುತ್ತೆ, ಆ ಮಾನವೀಯತೆಯನ್ನು ಪ್ರಚಾರ ಮಾಡ್ದಂಗೆ ಆಗುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತೀನಿ. ಖಂಡಿತ ಸರ್. ಹಾಗೆ ತಾವೇನಾದರೂ ದೈಹಿಕ ಚಟುವಟಿಕೆಗಳೇನಾದರೂ ಭಾಗವಹಿಸ್ತೀರ, ತಾವು ಆಸಕ್ತಿ ಏನಾದರೂ ಇದೆಯಾ ನಿಮಗೆ ಅಂತ? ನಾನು ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನಲ್ಲಿ ಜಿಲ್ಲಾ ಆಫೀಸರ್ ಕೋರ್ಸ್ ಮಾಡಿರ್ತಕ್ಕಂಥವ್ರು. ಸುಮಾರು 15-20 ವರ್ಷ ನಾನು ಸ್ಕೌಟು ಅಧಿಕಾರಿ ಆಗಿದ್ದೆ. ಲೋಕಲ್ ಅಸೋಸಿಯೇಷನ್ ಅಂದರೆ ಅದು ಸ್ಥಳೀಯ ಸಂಸ್ಥೆ, ಒಂದು ತಾಲೂಕು ಮಟ್ಟದಲ್ಲಿ ಇರ್ತದೆ. ಈ ಮಾಲೂರು ತಾಲೂಕಿನ ಸ್ಥಳೀಯ ಸಂಸ್ಥೆಯಲ್ಲಿ ನಾನು ಈಗ ಉಪಾಧ್ಯಕ್ಷನಾಗಿದ್ದೀನಿ. ಹಾಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು ನಗರ ಜಿಲ್ಲೆ ಕೂಡ ಇದ್ದೆ ನಾನು. ಆ ಕಾರಣಕ್ಕಾಗಿ ಏನೋ ಒಂದು ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಸ್ಕೌಟು, NCC, NSS ಇರ್ತೈತೆ. ಅದರಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಚಟುವಟಿಕೆಗೆ ಇರ್ತಾರೆ, ವ್ಯಾಯಾಮ ಮಾಡ್ತಕ್ಕಂಥ ರೂಢಿ ಇರ್ತದೆ. ನನಗೆ ಈ ಮಧ್ಯೆ ಸ್ವಲ್ಪ ಗ್ಯಾಸ್ಟ್ರಿಕ್ ಇರೋದ್ರಿಂದ, BP ಇರೋದ್ರಿಂದ ಬೆಳಗಿನ ಜಾವದಲ್ಲಿ ಹೋಗೋದಿಲ್ಲ. 1 ಗಂಟೆ ಲೇಟಾಗಿ ಹೋದರೂ ಕೂಡ ನಾವು ಒಂದು ವಾಕ್ ಹೋಗ್ತಕ್ಕಂಥದ್ದು ರೂಢಿಯಾಗಿರ್ತದೆ. ಮಧ್ಯಾಹ್ನ ಒಂದು ಸಾರಿ ನಾನು ವಾಕ್ ಮಾಡ್ತೀನಿ. ದಿನಕ್ಕೆ ಎರಡು ಹೊರ್ತಿ ನಾನು ಪ್ರತಿ ದಿವಸ ವಾಕ್ ಮಾಡ್ತೀನಿ. ಆ ಕಾರಣಕ್ಕಾಗಿ ನನಗೆ ಈಗ 72 ವರ್ಷ ಆದ್ರೂ ಇನ್ನೂ ಸ್ವಲ್ಪ ಮಟ್ಟಿಗೆ
ಆರೋಗ್ಯವಾಗಿ ಇದ್ದೀನಿ ಅಂತ ಹೇಳಿದರೆ ತಪ್ಪಾಗಲ್ಲ. ಖಂಡಿತ ಸರ್, ಆರೋಗ್ಯ ಬಗ್ಗೆನೇ ಮಾತಾಡೋಣ ಅಂತೇಳಿ ಅಂದ್ಕೊಂಡೆ, ಅಷ್ಟರೊಳಗೆ ನೀವೇ ತಿಳಿಸ್ಕೊಟ್ರಿ ಸರ್. ಆರೋಗ್ಯದ ಬಗ್ಗೆ ಅಂದರೆ ತಾವು ಹೇಳಿದ್ರಿ, ವಯಸ್ಸಾದ ನಂತರ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಕಾಯಿಲೆಗಳಿಗೆ ನಾವು ಒಳಗಾಗ್ತಿರ್ತೀವಿ. ಅದೊಂದು ಶುಗರ್ ಇರ್ಬೋದು, BP ಇರ್ಬೋದು, ಇನ್ನಿತರ ಕಾಯಿಲೆಗಳಿಗೆ ನಾವು ಬರುವಂಥದ್ದು ಸರ್ವೇಸಾಮಾನ್ಯವಾಗಿ ಎಲ್ಲರಿಗೂ ಬರುತ್ತೆ. ಅದು ಬರದೇ ರೀತಿಯಲ್ಲಿ ನೋಡ್ಕೋಬೇಕು ಮತ್ತು ಆರೋಗ್ಯವಾಗಿ ಇರಬೇಕಂದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ನಮ್ಮ ಆರೋಗ್ಯವನ್ನು ಹಿರಿಯರು ಮುಖ್ಯವಾಗಿ ಕಾಪಾಡ್ಕೊಳ್ಳೋದು ಹೇಗೆ? ಇದೆ ಪ್ರಕೃತಿ ನಿಯಮ, ವಯಸ್ಸಾದಂಗೆಲ್ಲ ಆರೋಗ್ಯ ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದು, ನಮಗಿರ್ತಕ್ಕಂಥ ಒಂದು ಜೀವನಗಳು ಕಡಿಮೆ ಆಗ್ತಕ್ಕಂಥದ್ದು ಅದು ಪ್ರಕೃತಿ ನಿಯಮ. ಆದರೂ ಕೂಡ ಒಬ್ಬ ಮನುಷ್ಯನಿಗೆ ಒಂದು 100 ವರ್ಷ ಆಯುಸ್ಸು ಅಂತ ಹೇಳ್ತಾರೆ. ನಾವು ಆದಷ್ಟು 100 ವರ್ಷ ಬಾಳೋಕ್ಕಾಗದಿದ್ರು ಕೂಡ ಕೊನೆ ಪಕ್ಷ ಒಂದು 70-80 ವರ್ಷಕ್ಕೆ ಮೇಲೆ ನಾವು ಇರೋದಕ್ಕೆ ನಮ್ಮ ಆಹಾರವನ್ನು ನಾವೇ ತಗೊಂಡು, ನಮ್ಮ ವ್ಯಾಯಾಮನ ನಾವೇ ತಗೊಂಡು, ಉತ್ತಮವಾದಂಥ ಗಾಳಿಯನ್ನು ಪಡೆದು ನಾವು ಆರೋಗ್ಯವಾಗಿದ್ದು ಬೇರೆಯವರಿಗೆ ಹೊರೆಯಾಗದಂಗೆ, ನಾವು ಬೇರೆಯವ್ರ ಮೇಲೆ ಬೀಳದೆ ನಮ್ಮ ಕಾಲ ಮೇಲೆ ನಾವು ಸಾಧ್ಯವಾದಷ್ಟು ಕೊನೆಯವರೆಗೆ ಇರೋದು ಉತ್ತಮ ಎಂಬತಕ್ಕಂಥ ಮಾತನ್ನು ಹೇಳ್ತೀವಿ. ಖಂಡಿತ ಸರ್. ಹಾಗೆ ಕುಟುಂಬದ ಬಗ್ಗೆ ಮಾತಾಡೋದಾದರೆ ಸಾಮಾನ್ಯವಾಗಿ ಹಿರಿಯರನ್ನ ಅಷ್ಟೊಂದು ಕೇರ್ ಮಾಡೋದು ತುಂಬ ಕಡಿಮೆ. ಮಾಡಬೇಕು, ಅವ್ರನ್ನ ಕಾಳಜಿ ವಹಿಸಬೇಕು, ಹಿರಿಯರ ನಾಗರಿಕರ ಮೇಲೆ ಅವ್ರಿಗೆ ಪ್ರೀತಿಯನ್ನು ಕೊಡಬೇಕು, ವಾತ್ಸಲ್ಯವನ್ನು ತೋರಿಸ್ಬೇಕು, ಊಟ ಉಪಚಾರ ಎಲ್ಲ ಮಾಡಬೇಕು. ಆದರೆ ಇತ್ತೀಚಿನ ದಿನಗಳಲ್ಲಿ ಹಿರಿಯರನ್ನು ಕಾಳಜಿ ಮಾಡುವಂಥದ್ದಾಗಿರ್ಬೋದು, ಅವ್ರನ್ನ ಆರೈಕೆ ಮಾಡುವಂಥದ್ದಾಗಿರ್ಬೋದು, ಪ್ರೀತಿ ವಾತ್ಸಲ್ಯ ಊಟ ಉಪಚಾರ ಮಾಡೋದು ತುಂಬ ಕಡಿಮೆ ಆಗ್ತಿದೆ. ಇಲ್ಲಿ ನೋಡಿದ್ರೂ ಹಿರಿಯರಾದ ನಂತರ ಅವರು ನಮಗೆ ಅಡ್ಜಸ್ಟ್ ಆಗ್ತಿಲ್ಲ ಅಂತೇಳಿ ಅವ್ರನ್ನ ವೃದ್ಧಾಶ್ರಮಗಳು ತೊಗೊಂಡೋಗಿ ಹಾಕುವಂಥವ್ರು ತುಂಬ ಜನಗಳು ನಾವು ನೋಡ್ತಿದ್ವಿ. ಈಗ ಸೋಷಿಯಲ್ ಮೀಡಿಯಾ ಅಥವಾ TV ಮಾಧ್ಯಮಗಳನ್ನ ನೋಡ್ತಾನೆ ಇರ್ತೀವಿ. ಇದ್ರ ಬಗ್ಗೆ ತಾವು ಏನು ಪ್ರತಿಕ್ರಿಯೆಯನ್ನು ನೀಡೋಕ್ಕೆ ಬಯಸ್ತೀರಾ ಸರ್? ವೃದ್ಧಾಶ್ರಮಗಳಲ್ಲಿ 2 ಥರ ವೃದ್ಧರು ಅಲ್ಲಿ ಹೋಗ್ತಾರೆ. ಮೊದಲನೇವರು ಯಾರು ಅಂತಂದರೆ ತೀರಾ ಬಡವರು ಅಲ್ಲಿ ಹೋಗ್ತಾರೆ. ಎರಡನೇವರು ಅತಿ ಶ್ರೀಮಂತರು ಮತ್ತು ಬೇರೆ ಬೇರೆ ವಿದೇಶಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಮಕ್ಕಳು, ಅವರು ನೋಡ್ಕೊಳ್ಳೋಕ್ಕಾಗದೆ ದುಡ್ಡು ಕೊಟ್ಟು ವೃದ್ಧಾಶ್ರಮಗಳಿಗೆ ಕಳಿಸ್ತಕ್ಕಂಥ ಒಂದು ಪರಿಪಾಠ ಆಗಿದೆ. ಈಗ ವೃದ್ಧಾಶ್ರಮಗಳಲ್ಲಿ ಅಲ್ಲಿ ಕೆಲವು ಕಡೆ ಚೆನ್ನಾಗಿ ನೋಡ್ಕೊಳ್ತಾರೆ, ಕೆಲವು ಕಡೆ ಅಲ್ಲಿ ಕೂಡ ಚೆನ್ನಾಗಿ ನೋಡ್ಕೊಳ್ಳಲ್ಲ. ಆದ್ದರಿಂದ ವೃದ್ಧಾಶ್ರಮಗಳಿಗೆ ಹೋಗ್ದಂಗೆ ತಡಿಬೇಕಾಗಿದ್ದು ಕುಟುಂಬದ ಧರ್ಮ. ಆ ಧರ್ಮನ ಪಾಲನೆ ಮಾಡದೇ ಇರ್ತಕ್ಕಂಥವ್ರು ಕೂಡ ಕೆಲವರು ಇದ್ದಾರೆ. ಆದರೆ ನನ್ನ ಕುಟುಂಬದಲ್ಲಿ ಆ ಥರ ಇಲ್ಲ. ನನಗಿಂತ ಸ್ವಲ್ಪ ಕಡಿಮೆ ವಯಸ್ಸಿನವರಾಗಿರೋದ್ರಿಂದ ನನ್ನ ಧರ್ಮಪತ್ನಿ ಅವರು ನನ್ನ ಭಾಳ ಚೆನ್ನಾಗಿ ನೋಡ್ಕೊಳ್ತಾರೆ. ಪ್ರತಿ ದಿವಸನೂ ನಾವು ಬಿಸಿನೀರನ್ನು ಕುಡಿತೀವಿ, ತಣ್ಣೀರು ಕೊಡೋದಿಲ್ಲ ನನಗೆ. ಕಾಲಕ್ಕೆ ಆ ಕಾಲಕ್ಕೆ ತಿಂಡಿ, ಊಟ, ಔಷಧಿ ಇದೆಲ್ಲ ಏನೇನು ಕೊಡಬೇಕು ಅಂತ ಅವರು ಲೆಕ್ಕಾಚಾರವಾಗಿ ಕೊಡ್ತಾರೆ. ಅದರಿಂದ ನಮಗೆ ಯಾವುದೇ ಬೇಸರ ಅಥವಾ ವೃದ್ಧಾಶ್ರಮಕ್ಕೆ ಹೋಗ್ತಕ್ಕಂಥ ಒಂದು ಅವಶ್ಯಕತೆ ಆಗಲಿ ನನಗಿಲ್ಲ. ಖಂಡಿತ ಸರ್. ಹಾಗೆಯೇ ಈಗ ತಾವು ಹೇಳಿದ್ರಿ, ಕೆಲವರು ಮಕ್ಕಳು ಹೊರ ದೇಶಗಳಿರೋಂಥವ್ರು ಅವ್ರಿಗೆ ವೃದ್ಧಾಶ್ರಮಕ್ಕೆ ಸೇರಿಸಿ ಅವ್ರು ನೋಡ್ಕೊಳ್ಳಿ ಅಂತೇಳಿ ವೃದ್ಧಾಶ್ರಮಕ್ಕೆ ಬಿಡ್ತಾರೆ ಅಂತ ಹೇಳಿದ್ರಿ. ಈಗ ಹಿರಿಯರಾಗಿದ್ದಾಗ ಸಾಮಾನ್ಯವಾಗಿ ತಾವು ಹೇಳಿದ್ರಿ, ನನ್ನ ಪತ್ನಿ ಇನ್ನೂ ಚಿಕ್ಕ ವಯಸ್ಸು, ಅವ್ರಿಗೆ ನನಗಿಂತ ತುಂಬ ಕಡಿಮೆ ವಯಸ್ಸು, ಅವ್ರನ್ನ ತುಂಬ ಆರೈಕೆ ಮಾಡ್ತಾರೆ, ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಹೇಳಿದ್ರಿ. ಅಂಥವ್ರು ಯಾರಾದರೂ ಪತ್ನಿಯರು ಅಥವಾ ಗಂಡಂದ್ರು ಯಾರಾದರೂ ಗಟ್ಟಿಯಾಗಿ ಚೆನ್ನಾಗಿದ್ದರೆ ಓಕೆ. ಅಥವಾ ಮಕ್ಕಳ ಒಂದು ಅವಶ್ಯಕತೆ ಇರುವಂಥ ಸಂದರ್ಭದಲ್ಲಿ, ಮಕ್ಕಳ ಆರೈಕೆ ಅವಶ್ಯಕತೆ ಇರುತ್ತೆ ಹಿರಿಯರಿಗೆ, ಆ ಸಂದರ್ಭದಲ್ಲಿ ವಿದೇಶಗಳಿಗೆ ಹೋಗಿ ಅಲ್ಲಿಂದ ಇವರು ವೃದ್ಧಾಶ್ರಮಗಳಿಗೆ ದುಡ್ಡನ್ನು ಕಳಿಸೋದು ಅಥವಾ ವೃದ್ಧಾಶ್ರಮಗಳಿಗೆ ಊಟ ಹಾಕ್ಬೋದೇನೋ, ಬಹುಶಃ ಅಷ್ಟೊಂದು ಮಕ್ಕಳು ಕೊಡುವಂಥ ಪ್ರೀತಿ ಕೊಡೋದಕ್ಕೆ ಸಾಧ್ಯನಾ ಅಥವಾ ಅವ್ರು ನೋಡ್ಕೊಳ್ಳೋಕೆ ಸಾಧ್ಯನಾ ಅಂತೇಳಿ. ತಂದೆ ತಾಯಿಗಳನ್ನ ಪೋಷಣೆ ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ಪ್ರತಿ ಒಬ್ಬ ಮಗನಿಗೆ ಇರ್ತದೆ. ಯಾಕೆಂದರೆ ಆ ಮಕ್ಕಳಾಗಿದ್ದಾಗ ಭಾಳ ಮುದ್ದು ಮಾಡಿ ಅವ್ರನ್ನ ಎಜುಕೇಷನ್ ಕೊಟ್ಟು ಅವ್ರನ್ನ ಎಲ್ಲ ರೀತಿಯಲ್ಲಿ ಆಕಾಶಕ್ಕೆ ಬೆಳಿಬೇಕಂತಕ್ಕಂಥ ಎಮ್ಮರವಾದಂಥ ಆಸೆಯನ್ನು ಇಟ್ಕೊಂಡಿರ್ತಾರೆ ತಂದೆ ತಾಯಿಗಳನ್ನ. ಅವರು ವಯಸ್ಸಾದಾಗ ಅವ್ರನ್ನ ಮಕ್ಕಳ ರೀತಿಯಲ್ಲಿ ಮಕ್ಕಳೇ ನೋಡ್ಕೊಳ್ತಕ್ಕಂಥ ಒಂದು ಕರ್ತವ್ಯ ಆಗಿರಬೇಕು. ಅದು ಬಿಟ್ಟು ಅವರು ತಪ್ಪು ಮಾಡ್ತಾರೆ ಅಂತ ನನ್ನ ಉದ್ದೇಶ. ಯಾಕೆಂದರೆ ಮಕ್ಕಳು ವಿದೇಶಕ್ಕೆ ಹೋಗಲಿ ಅಥವಾ ಬೇರೆ ಯಾವುದೇ ಒಂದು ರಾಜ್ಯದಲ್ಲಿ ಕೆಲಸ ಮಾಡಲಿ, ಅವರು ಇರೋ ಕಡೆಯೇ ತಂದೆ ತಾಯಿಗಳನ್ನ ಕರ್ಕೊಂಡೋಗಿ ಪೋಷಣೆ ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ಮಕ್ಕಳಿಗೆ ಇರಬೇಕೆಂಬತಕ್ಕಂಥ ಒಂದು ಸಂದೇಶನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಖಂಡಿತ ಸರ್, ಒಂದು ಒಳ್ಳೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಹಾಗೆ ಸಾಕಷ್ಟೊಂದು ಪುಸ್ತಕಗಳನ್ನು ತಾವು ರಚನೆ ಮಾಡಿದ್ದೀರಾ, ಕವನಗಳನ್ನು ಎಲ್ಲದನ್ನು ಸಹ ತಾವು ರಚನೆ ಮಾಡಿದ್ದೀರಿ ಅಂತೇಳಿ ಹೇಳಿದ್ರಿ. ಜೊತೆಗೆ ಹಿರಿಯರಿಗೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಅಂದರೆ ಹಿರಿಯರನ್ನ ನೋಡ್ಕೊಳ್ಳೋಂಥ ಜವಾಬ್ದಾರಿ ಮಕ್ಕಳದಲ್ವಾ, ಆ ಜವಾಬ್ದಾರಿಯನ್ನು ಹಿರಿಯರಾದಂಥವ್ರು ಅಂದರೆ ಪೋಷಕರಾದಂಥವ್ರು ಮಕ್ಕಳಿಗೆ ಯಾವ ರೀತಿಯಲ್ಲಿ ಅವರ ಕರ್ತವ್ಯದ ಬಗ್ಗೆ, ಅವರ ಒಂದು ಜವಾಬ್ದಾರಿ ಬಗ್ಗೆ ಅರಿವನ್ನು ಮೂಡಿಸ್ಬೇಕಾಗುತ್ತೆ ಮಕ್ಕಳಿಗೆ ಸರ್, ಪೋಷಕರಾದಂಥವ್ರು. ಮಕ್ಕಳಿಗೆ ಅರಿವನ್ನು ಮೂಡಿಸೋದು ಹೇಗೆ ಅಂತಂದರೆ, ಆ ಒಂದು ಹಿರಿಯರನ್ನ ನೋಡ್ಕೊಳ್ತಕ್ಕಂಥ ಒಂದು ಕ್ರಮ, ಒಂದು ಜವಾಬ್ದಾರಿ, ಒಂದು ಕರ್ತವ್ಯನ ಈ ಪ್ರಾಥಮಿಕ ಶಾಲೆ ಮಕ್ಕಳಲ್ಲೇ ಪಠ್ಯಪುಸ್ತಕಗಳಲ್ಲೇ ಒಂದು ಪಾಠದ ರೀತಿಯಲ್ಲಿ ಕೊಟ್ಟರೆ ಅಲ್ಲಿಂದನೇ ಅವ್ರಿಗೂ ಒಂದು ಚಕ್ರದ ರೀತಿಯಲ್ಲಿ, ನಾವೆಲ್ಲನೂ ಯುವಕರಾಗಿದ್ದೀವಿ, ಮಕ್ಕಳಾಗಿ ಬಾಲ್ಯದಲ್ಲಿದ್ದೀವಿ, ಆಮೇಲೆ ಯುವಕರಾಗ್ತೀವಿ, ಆಮೇಲೆ ಯವನ ಮುಗಿದ ಮೇಲೆ ನಾವು ಕೂಡ ವೃದ್ಧರಾಗ್ತೀವಿ.
ಅದರಿಂದ ಪ್ರತಿಯೊಬ್ಬರು ಕೂಡ ಅದನ್ನು ಅರಿತುಕೊಂಡು ನಾವು ಮಕ್ಕಳಾದವರು ವಯಸ್ಕರಾದಾಗ ನಮ್ಮ ತಂದೆ ತಾಯಿಗಳನ್ನ ನಮ್ಮನ್ನು ಯಾವ ರೀತಿ ಮಕ್ಕಳನ್ನ ನೋಡ್ಕೊಂಡಿದ್ದಾರೆ ಆ ರೀತಿ ಮಕ್ಕಳ ರೀತಿಯಲ್ಲೇ ನೋಡಿ ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥದ್ದು, ಅವ್ರ ಪೋಷಣೆ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಎಂಬತಕ್ಕಂಥದ್ದು ತಿಳ್ಕೊಳ್ಳೋಂಥ ವಿಚಾರಗಳನ್ನು ಶಾಲೆಗಳಲ್ಲಿ ಪ್ರಾಥಮಿಕ ಶಾಲೆಯಿಂದನೇ ಹೇಳೋದ್ರ ಜೊತೆಗೆ ಅದೊಂದು ಪಾಠದ ಒಂದೊಂದು ಕೆಲವು ತರಗತಿಗಳಿಗೆ ಪಾಠವನ್ನು ಇಟ್ಟರೂ ಕೂಡ ಅದು ಸರಿಯಾದ ಕ್ರಮ ಎಂಬುದಾಗಿ ನಾನು ಹೇಳ್ತೀನಿ. ಖಂಡಿತ ಸರ್. ಹಾಗೆ ಸಾಕಷ್ಟು ಚಟುವಟಿಕೆಗಳು ತಾವು ತೊಡ್ಕೊಂಡಿದ್ದೀರಾ. ಸ್ವಯಂ ನಿವೃತ್ತಿಯನ್ನು ಪಡೆದ ನಂತರ ಸಾಕಷ್ಟು ಚಟುವಟಿಕೆಗಳನ್ನು ಮತ್ತು ಹೆಮ್ಮೇಡ್ ಮಾಡಿಕೊಂಡಿದೆ, LLB ಮಾಡಿಕೊಂಡು ಸಾಕಷ್ಟು ಸಮಾಜ ಸೇವೆಯನ್ನು ಸಲ್ಲಿಸ್ತಾನೆ ಸಾಕಷ್ಟು ಚಟುವಟಿಕೆಗಳು ತಾವು ತೊಡ್ಕೊಂಡು ಮತ್ತು ಆರೋಗ್ಯದ ಕಡೆ ಸಹ ಗಮನವನ್ನು ಹರಿಸ್ತಿರೋಂಥದ್ರ ಬಗ್ಗೆ ಹೇಳಿದ್ರೆ ತುಂಬ ಖುಷಿ ಆಯಿತು ಸರ್. ಜೊತೆಗೇ ಮತ್ತೆ ಬೇರೆ ಚಟುವಟಿಕೆಗಳೇನಾದರೂ ಭಾಗವಹಿಸಬೇಕು ಅಂತಕ್ಕಂಥ ಆಸಕ್ತಿ ಏನಾದರೂ ನಿಮಗಿದೆ? ಎಂಥ ಚಟುವಟಿಕೆಗಳು ನಾನು ಭಾಗವಹಿಸಬೇಕು ಇನ್ನು ಮುಂದೆ, ಅಥವಾ ಇವತ್ತಿಂದ ಭಾಗವಹಿಸಬೇಕು ಅಂತೇಳಿ, ಅಥವಾ ಮುಂದೆ ಏನಾದರೂ ಭಾಗವಹಿಸಬೇಕು ಅಂತೇಳಿ ಆಸಕ್ತಿ ಏನಾದರೂ ಇದೆಯಾ ಸರ್ ತಮಗೆ? ನನ್ನ ಆಸಕ್ತಿ ಯಾವತ್ತೂ ಕುಗ್ಗೋದೇ ಇಲ್ಲ. ಓಕೆ. ನಾನು ಬದುಕಿರೋವರೆಗೂ ಉಚಿತವಾಗಿ, ಅದು ಶಾಲಾ ಮಕ್ಕಳಿಗಾಗಿರ್ಬೋದು, ಪ್ರೌಢಶಾಲಾ ಮಕ್ಕಳಿಗಾಗಿರ್ಬೋದು, ಅದು ಒಂದು ಕಾಲೇಜಿನ ಮಕ್ಕಳಿಗಾಗಿರ್ಬೋದು, ವಿಶ್ವವಿದ್ಯಾಲಯಗಳ ಮಕ್ಕಳಿಗೆ ಆಗಿರ್ಬೋದು, ಅದು ವಿಶ್ವ ಮಾನವ ಸಂದೇಶಗಳು ಅಷ್ಟೇ ಅಲ್ಲ, ಅವ್ರಿಗೆ ಅನೇಕ ಚಟುವಟಿಕೆಗಳನ್ನು ಕೊಟ್ಟು, ಅನೇಕ ಸ್ಪರ್ಧೆಗಳನ್ನು ಕೊಟ್ಟು ಅವ್ರನ್ನ ಒಳ್ಳೆಯ ನಾಗರಿಕರಾಗಿ ಬೆಳೆಸೋದಕ್ಕೆ ನಾನು ಬೇರೆ ಬೇರೆ ಸಂಘಗಳ ಜೊತೆಯಲ್ಲಿ ನಾನು ಕೂಡ ದುಡಿತೀನಿ, ಅವರಿಗೆ ಸಹಾಯ ಮಾಡ್ತೀನಿ ಎಂಬತಕ್ಕಂಥ ಮಾತನ್ನು ಕೂಡ ಹೇಳ್ತಾ, ನಾವು ಹೊರೆಯಾಗದೆ ನಮ್ಮ ಒಂದು ಆರೋಗ್ಯ ನಾವು ನೋಡಿಕೊಂಡು ನಮ್ಮ ಬದುಕನ್ನು ನಾವೇ ಮಾಡ್ಕೊಳ್ತೀವಿ ಎಂಬತಕ್ಕಂಥ ಒಂದು ಆತ್ಮವಿಶ್ವಾಸವನ್ನು ಇಟ್ಕೊಂಡು ನಾನು ಬದುಕ್ತೀನಿ. ಖಂಡಿತ ಸರ್. ಸಾಕಷ್ಟೊಂದು ಅನುಭವವನ್ನು ಹಂಚ್ಕೊಂಡಿದ್ದೀರಾ. ಹಾಗೆ ಯಾವುದಾದ್ರೂ ಕವನವನ್ನು ತಾವು ಬರೆದಿರುವಂಥದ್ದು ಏನಾದರೂ ಹಾಡೋದಕ್ಕೆ ಸಾಧ್ಯನಾ? ಮುದಿತನ ಕಾಣದ ಪ್ರಾಯ ಮಾತ್ರ ಕಂಡ ಅಪ್ಪು, ಮುದಿತನ ಕಾಣದ ಪ್ರಾಯ ಮಾತ್ರ ಕಂಡ ಅಪ್ಪು, ಬೆಳೆಯುವ ಪೈರು ಮೊಳಕೆಯಲ್ಲೇ ಎಂಬಂತೆ ಎಮ್ಮರವಾಗಿ ಬೆಳೆದ ಕರುನಾಡಿನ ಅಪ್ಪು, ಎಮ್ಮರವಾಗಿ ಬೆಳೆದ ಕರುನಾಡಿನ ಅಪ್ಪು, ಹೆಸರಿನ ಖ್ಯಾತ ಚಿತ್ರನಟ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಬೆಳೆಯುವ ಪೈರು ಮೊಳಕೆಯಲ್ಲೇ ಎಂಬಂತೆ ಎಮ್ಮರವಾಗಿ ಬೆಳೆದ ಕರುನಾಡಿನ ಅಪ್ಪು, ಹೆಸರಿನ ಖ್ಯಾತ ಚಿತ್ರನಟ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಬಾಬಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪುರಸ್ಕೃತರು, ಬಾಬಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ರಾಜ್ಕುಮಾರ್ ಖ್ಯಾತ ಹೆಸರಿನ ಪೂರಕವಾಗಿ ಬೆಳೆದ ಎಲೆ ಮರುಗಿನ ಕಾಯಿಯಂತೆ ತನ್ನ ಯೌವನದಲ್ಲಿ ದೇಶ ಕಾಣುವ ಅಭೂತಪೂರ್ವ ಸಮಾಜ ಸೇವಕ. ಸಾವಿರಾರು ಹೆಣ್ಣು ಮಕ್ಕಳಿಗೆ ಉಚಿತ ವಿದ್ಯಾಭ್ಯಾಸ ಮಾಡಿಸ್ತಿರುವಾಗಲೇ ವಿಧಿವಶವಾದ ಅಪ್ಪು. ಪ್ರಾಯ ಬರದೆ ಹಾಗೆ ಮುದಿತನ ಬಂದೀತೆ ಎಂಬುದಕ್ಕೆ ಅಪವಾದ. ಮುದಿತನ ಬಾರದೆ ಪ್ರಾಯ ಮಾತ್ರ ಕಂಡ ಸ್ವಚ್ಛಂದದ ಚೆಲುವ ಕರುನಾಡಲ್ಲದೆ ಭವ್ಯ ಭಾರತದ ಮನಸ್ಸಿನಲ್ಲೇ ಸ್ಥಿರವಾಗಿ ಶಾಂತವಾಗಿ ನಿಲ್ಲಿಸಿ ಪ್ರಜ್ವಲಿಸುವ ತನ್ನ ಕಣ್ಣುಗಳನ್ನು ದಾನ ಮಾಡಿದ ದಾನಸೂರನ ಆತ್ಮಕ್ಕೆ ಶಾಂತಿ ಕೋರುವ ಕನ್ನಡಿಗ ಕೇಮುಕ್ರು, ಮಾಲೂರು, ಕೋಲಾರ ಜಿಲ್ಲೆ. ಒಳ್ಳೆಯ ಒಂದು ಕವನವನ್ನು ತಾವೇ ಬರೆದಿರೋಂಥದ್ದನ್ನು ವಾಚನವನ್ನು ಮಾಡಿದ್ದೀರಾ. ಹಾಗೆ ಒಟ್ಟಾರಾಗಿ ನಿಮ್ಮ ವೃತ್ತಿ ಜೀವನದ ಬಗ್ಗೆ, ನಿವೃತ್ತಿ ಹೊಂದಿದ ನಂತರ ಸಹ ನೀವು ತಾವೊಂದು ಮಾತನ್ನು ಹೇಳಿದ್ರಿ, ಕೊನೆ ಉಸಿರಿರೋವರೆಗೂ ನಾನು ಚಟುವಟಿಕೆಯಲ್ಲಿ ತೊಡ್ಕೊಳ್ತೀನಿ, ಯಾವುದೇ ಕಾರಣಕ್ಕೂ ನಾನು ಸುಮ್ಮನೆ ಕೂರೋದಿಲ್ಲ ಅಂತೇಳಿ ಒಂದು ಒಳ್ಳೆ ಮಾತನ್ನು ಹೇಳಿದ್ರಿ. ಎಲ್ಲರಿಗೂ ಸಹ ಸ್ಫೂರ್ತಿಯಾದ್ರಿ. ಹಾಗೆ ತಾವು ಹೇಳ್ತಿದ್ರಿ, ಅನಾರೋಗ್ಯ ಇದ್ದರೂ ಸಹ ಸ್ವಲ್ಪ ಆರೋಗ್ಯದಲ್ಲಿ ಅದನ್ನು ಲೆಕ್ಕಿಸದೇನೆ ಅದ್ರ ಬಗ್ಗೆ ಚಿಂತೆ ಮಾಡದೆ ಯಾವತ್ತೂ ಸಹ ಕೊರಗಬಾರ್ದು ಅಂತೇಳಿ, ಯಾವುದೇ ಒಂದು ಸಣ್ಣ ಪುಟ್ಟ ವಿಷಯಗಳಿಗೆ ನಾವು ಕೊರಗಿದಾಗ ನಮ್ಮ ಮುಂದಿನ ಒಂದು ಭವಿಷ್ಯ ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ ಸಾಕಷ್ಟೊಂದು ಅರ್ಥಗರ್ಭಿತವಾಗಿ ತಮ್ಮ ಒಂದು ಅನುಭವವನ್ನು ಹಂಚ್ಕೊಂಡಿದ್ದೀರಾ. ಇಷ್ಟೆಲ್ಲ ಅನುಭವಗಳನ್ನು ಹಂಚ್ಕೊಳ್ಳೋ ಜೊತೆಗೇ ಸಾಕಷ್ಟು ಚಟುವಟಿಕೆಗಳಲ್ಲಿ ನಿವೃತ್ತಿ ಹೊಂದಿದ ನಂತರ, ವಯಸ್ಸಾದ ನಂತರ ಸಹ ತಮ್ಮ ಆಸಕ್ತಿ ಕುಗ್ಗದೇ ಇರುವಂಥದ್ದು ನಮಗೆ ತುಂಬ ಖುಷಿಯಾಯಿತು. ಸಾಕಷ್ಟು ಹಿರಿಯರಿಗೆ ಇವತ್ತಿನ ಸ್ಫೂರ್ತಿಯಾಗಿದ್ದೀರಾ. ಒಟ್ಟಾರಾಗಿ ಇಷ್ಟೆಲ್ಲ ಮಾಹಿತಿಗಳು ನೀಡಿದ್ದಕ್ಕೆ ನಮ್ಮ ಕೇಳಿಗರ ಪರವಾಗಿ ತಮಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು ಸರ್. ತಮಗೂ ನಮಸ್ಕಾರ. ಧನ್ಯವಾದಗಳು ಸರ್. ಸ್ನೇಹಿತರೆ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕರಾದಂಥ
ಕೆ ಮುನಿಕೃಷ್ಣ ಪುರುಷೋತ್ತಮ ನಮ್ಮ ಜೊತೆಗಿದ್ದರು. ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ವಯಂ ನಿವೃತ್ತಿಯನ್ನು ಪಡ್ಕೊಂಡು ನಂತರ ಅವರು MEd ಮಾಡಿ LLB ಮಾಡಿ ವಕೀಲರಾಗಿ ಸಮಾಜ ಸೇವೆಯನ್ನು ಮಾಡ್ತಾ ಹಾಗೆ ಉಚಿತವಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನು ನೀಡ್ತಿರುವಂತಹ ಸ್ಫೂರ್ತಿಯಾದಂಥ ಹಿರಿಯರು ಇವತ್ತಿನ ದಿನ ನಮ್ಮ ಜೊತೆಗಿದ್ದರು. ಎಲ್ಲ ಹಿರಿಯರಿಗೂ ಸಹ ಸ್ಫೂರ್ತಿ ಆಗಿರ್ತಾರೆ ಅಂತೇಳಿ ನಾನು ಭಾವಿಸ್ತಾ ಅವರಿಗೆ ಕೇಳಿದರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ಕೊಡ್ತಾ ಇವತ್ತಿನ ಹಿರಿಯರಿಗೋಸ್ಕರ ಹಿರಿಯರಿಗಾಗಿ ಪ್ರಸಾರವಾದಂತಹ ವಿಜ್ಞಾನ ಪ್ರಸಾರ ಪ್ರಾಯೋಜಕತ್ವದ ಅನುಭವ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ ಮತ್ತೊಬ್ಬ ಹಿರಿಯರೊಂದಿಗೆ. ಎಂದಿನಂತೆ ನಿಮ್ಮ ನೆಚ್ಚಿನ ಆತ್ಮೀಯ ಗೆಳೆಯ RJ ಸುನೀಲ್. ಎಲ್ಲರಿಗೂ ಶುಭವಾಗಲಿ, ಶುಭ ದಿನ. ಧನ್ಯವಾದಗಳು ಸ್ನೇಹಿತರೆ.